ಜನರ ಮನಸ್ಸನ್ನ ಗೆಲ್ಲಬೇಕು ಅನ್ನುವಂತ ಕಾರಣಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 28ಕ್ಕೆ 28 ಕ್ಷೇತ್ರಗಳಲ್ಲೂ ಕೂಡ ಅಧಿಪತ್ಯ ಸ್ಥಾಪನೆ ಮಾಡಬೇಕು ಅಂತ. ಈ ಹಿಂದೆ 25 ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರಲ್ಲ ಬಿಜೆಪಿಯವರು, ಈ ಬಾರಿ 25 ಅಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಕೇಸರಿ ಪಾಳಿಯ ಒಂದಷ್ಟು ರಣವ್ಯೂಹವನ್ನ ಹೆಣಿತಾ ಇದೆ. ಹಾಗಾದ್ರೆ ಪದ್ಮ ವ್ಯೂಹ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ? ಒಂದ್ ಕಡೆ BS ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವ್ರು ಏನೇ ಪ್ಲಾನ್ ಮಾಡಿದ್ರು ಕೂಡ ಅವರ ಹಿಂದೆ ಮಾಸ್ಟರ್ ಮೈಂಡ್ ಆಗಿ BS ಯಡಿಯೂರಪ್ಪನವರು ಇರ್ತಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಇಬ್ರು ಕೂಡ ಜೋಡೆತ್ತುಗಳಾಗಿ ಪಕ್ಷಕ್ಕಾಗಿ ದುಡಿಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸೀಟ್ಗಳನ್ನು ಹೊಡಿಬೇಕು, 28 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಗೆಲ್ಲುವಂತಹ ಕುದುರೆಗಳಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಅದರ ಬೆನ್ನಲ್ಲೇ ಖಾಲಿ ಉಳಿದಿರುವಂತಹ ಹುದ್ದೆಗಳ ನೇಮಕಾತಿ ಇರಬಹುದು, ಸ್ಥಾನ ಹಂಚಿಕೆ, ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ವಿಜಯೇಂದ್ರ. ಗೆಲ್ಲಲೇಬೇಕು ಅಂತ ಕೇಸರಿ ಪಾಳಿಯ ಕಾರ್ಯತಂತ್ರ ರೂಪಿಸ್ತಾ ಇದೆ. ಕರ್ನಾಟಕದ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆಲುವು ನಮ್ಮದೇ ಅನ್ನೋ ರೀತಿಯಾಗಿ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಹಾಗಾಗಿ ಈಗ BY ವಿಜಯೇಂದ್ರ ಅವರು ಕೂಡ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡಬೇಕು ಅಂತ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ವಿಜಯೇಂದ್ರ, ಮತ್ತೊಂದ್ ಕಡೆ ಆರ್ ಅಶೋಕ್ ಇಬ್ರು ಕೂಡ ಜೋಡೆತ್ತುಗಳಾಗಿ ಪಕ್ಷಕ್ಕಾಗಿ ದುಡಿಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ. BY ವಿಜಯೇಂದ್ರ ಅವರ ಬಿಗ್ ಪ್ಲಾನ್ ವರ್ಕೌಟ್ ಆಗುತ್ತಾ? ಹಾಗಾದ್ರೆ ಯಾತ್ರೆಯ ಮೂಲಕ, ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡುವ ಮೂಲಕ ಹಾಗಾದ್ರೆ ಜನರ ಮನಸ್ಸನ್ನ ಗೆಲ್ತಾರ? ಈಗಾಗಲೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಪ್ರಯೋಗಗಳನ್ನ ಮಾಡಿದಂತಹ ಬಿಜೆಪಿ ಹೈಕಮಾಂಡ್ ಮುಗ್ಗರಿಸ್ಬಿಟ್ಟಿದೆ. ಕೇವಲ 66 ಜನ ಶಾಸಕರನ್ನ ಮಾತ್ರ ಗೆಲ್ಲಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಒಂದಷ್ಟು ಪ್ಲಾನ್ಗಳಿಗೆ ಮುಂದಾಗ್ತಾ ಇದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡೋದಿರ್ಬೋದು, ಪದಾಧಿಕಾರಿಗಳ ನೇಮಕಾತಿ ಮಾಡೋದಿರ್ಬೋದು, ಅದೇ ರೀತಿಯಾಗಿ ಪಕ್ಷ ಸಂಘಟನೆಗೆ ಒತ್ತು ಕೊಡೋದು, ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡೋದು, ಹೀಗೆ ವಿಪಕ್ಷ ನಾಯಕರು ಕೂಡ ಒಂದ್ ಕಡೆ ಬರ ಅಧ್ಯಯನ ಮಾಡೋದಕ್ಕೆ ಅಂತ ರಾಜ್ಯದಾದ್ಯಂತ ತೆರಳಿದ್ರು. 17 ತಂಡಗಳ ಮೂಲಕ ರಾಜ್ಯ ಬಿಜೆಪಿ ನಾಯಕರೇನಿದ್ದಾರೆ ಬರ ಅಧ್ಯಯನ ಮಾಡೋದಕ್ಕೆ ಕೂಡ ಮುಂದಾಗಿದ್ರು. ಹೀಗೆ ಒಂದಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡು ಅಖಾಡಕ್ಕಿಳಿಬೇಕು ಅಂತ ಸಜ್ಜಾಗ್ತಾ ಇದ್ದಾರೆ. BY ವಿಜಯೇಂದ್ರ ಅವರ ಟಾರ್ಗೆಟ್ ಏನಿದೆ? 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. 28 ಕ್ಷೇತ್ರಗಳಲ್ಲೂ ಬಿಜೆಪಿಯ ಸಂಸದರೇ ಇರಬೇಕು, ಬಿಜೆಪಿಯ ಸಂಸದರೇ ಕೆಲಸ ಮಾಡಬೇಕು ಅನ್ನುವಂತ ಗುರಿ ಏನಿದೆ, ಅದಕ್ಕಾಗಿ ಈಗ ಕೆಲಸ ಮಾಡುವಂತಹ ಜವಾಬ್ದಾರಿ ಒಂದ್ ಕಡೆ ವಿಜಯೇಂದ್ರ ಅವರ ತಲೆ ಮೇಲೂ ಇದೆ, ಮತ್ತೊಂದ್ ಕಡೆ ಆರ್ ಅಶೋಕ್ ಅವರ ಹೆಗ್ಲಿಗೂ ಕೂಡ ಇದೆ. ಹಾಗಾಗಿ ಇಬ್ರು ಕೂಡ ಯಾವ ರೀತಿ ವರ್ಕೌಟ್ ಮಾಡ್ತಾರೆ? ಹಾಗಾದ್ರೆ ಈಗಾಗಲೇ BS ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದಕ್ಕಾಗಿ ಆಗಿನಿಂದ ಈಗಿನವರೆಗೂ ಕೂಡ ಬಿಜೆಪಿಯ ವಿರುದ್ಧ ಲಿಂಗಾಯತ ಸಮುದಾಯದ ಮತಗಳೇನಿದ್ದಾವೆ ತಿರುಗಿ ಬಿದ್ದಿದ್ದಾವೆ. ಅಂದ್ರೆ ಬಿಜೆಪಿಯಿಂದ ಮತಗಳು ದೂರ ಆಗ್ತಿದ್ದಾವೆ. ಆ ಕಾರಣಕ್ಕೇನೆ ಈಗ ಮತ್ತೆ ಲಿಂಗಾಯತ ಮತಗಳನ್ನ, ಲಿಂಗಾಯತ ಮತದಾರರನ್ನ ಒಂದು ದಿನಾನೇ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡೋದಕ್ಕೆ ಅಂತ ಫೀಲ್ಡ್ಗಿಳಿದ್ರು. ಹಾಗಾಗಿ ಈಗ ಕಾರ್ಯಕರ್ತರಿಂದ ಹಿಡಿದು ಶಾಸಕರನ್ನು ಸೇರಿದಂತೆ ಅದೇ ರೀತಿಯಾಗಿ ಪಕ್ಷದ ಮುಖಂಡರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡಿಬೇಕಾಗುತ್ತೆ. ಈಗಾಗಲೇ ಪಕ್ಷದಲ್ಲಿ ಸೀನಿಯರ್ಸ್ ಲೀಡರ್ಸ್ ಒಂದಷ್ಟು ಜನ ಇದ್ದಾರಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ವಿ ಸೋಮಣ್ಣ ಸೇರಿದಂತೆ ಅನೇಕ ಜನರು, ಅರವಿಂದ್ ಬೆಲ್ಲದ್, ಅರವಿಂದ್ ಲಿಂಬಾವಳಿ ಸೇರಿದಂತೆ ಅನೇಕರು ಅಸಮಾಧಾನಗೊಂಡಿದ್ದಾರೆ. ಕೆಲವರನ್ನ ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಕೂಡ ವಿಜಯೇಂದ್ರ ಅವರಿಂದ ಆಗಿದೆ. ಆದ್ರೆ ಮತ್ತೊಂದ್ ಕಡೆ ಯತ್ನಾಳ್ ಏನಿದ್ದಾರೆ, ಹಿಂದುತ್ವದ ಒಂದು ನಾಯಕ, ಅದರಲ್ಲೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ಳುವಂತಹ ಯತ್ನಾಳ್ ಅವರ ಮಾತುಗಳು, ಹೇಳಿಕೆಗಳು ಈಗ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದಾವೆ. ಆ ಕಡೆ ಉಗುಳೋ ಹಾಗೂ ಇಲ್ಲ, ಈ ಕಡೆ ನುಂಗೋ ಹಾಗೂ ಇಲ್ಲ. ಈ ಬಿಸಿ ತುಪ್ಪವನ್ನ ಏನ್ ಮಾಡ್ತಾರೆ ಅನ್ನೋದೇ ಒಂದ್ ರೀತಿಯಾಗಿ ಪ್ರಶ್ನೆ ಈಗ ಹೈಕಮಾಂಡ್ಗೆ. ಒಂದ್ ಕಡೆ ಅವ್ರನ್ನ ಸೈಲೆಂಟ್ ಮಾಡೋದಕ್ಕೂ ಆಗ್ತಾ ಇಲ್ಲ,
ವೈಲೆಂಟ್ ಆಗಿರುವಂತ ನಾಯಕನನ್ನ ಯಾವ ರೀತಿ ಸಮಾಧಾನ ಪಡಿಸ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ರು, ಹಾಗಾಗಿ ಅವರ ಅಸಮಾಧಾನ ಭುಗಿಲೆದ್ದಿದೆ.